ಇದು ಶಾಲೆ ಮೈದಾನ ಜಾಗ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಇವರು ಮಾಸ್ಟ್ರುಗಳು ನಮ್ಮದು ಅಂತ ಹೇಳಿ ಈ ಪ್ರಾಪರ್ಟಿಯನ್ನು ಶಾಲೆ ಜಾಗದ್ದು ಮಾರಿದ್ದಾರೆ. ಇಲ್ಲಿ ಫೌಂಡೇಶನ್ ಎಲ್ಲ ತೆಗೆದಿದ್ದಾರೆ. ಸುಮಾರು ಮಕ್ಕಳು SLC ತನಕ ಮಕ್ಕಳು ಓದ್ತಿದ್ದಾವೆ. ದಯವಿಟ್ಟು ಸರ್ಕಾರದಿಂದ ನಮ್ಮದು ಇದೇನಿದೆ ಅಂದರೆ ಈ ಜಾಗಕ್ಕೆ ಮಾರೋಕ್ಕೆ ಕೊಡಬಾರ್ದು ಅಂತ ಹೇಳಿ ನಾವು ಈ ಸ್ಕೂಲ್ ಮಾಸ್ಟ್ರುಗಳು ಈ ಜಾಗ ಮಾರ್ತಿದ್ದಾರೆ. ಇದು ಮಾರೋಕ್ಕೆ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ 3 ಮತ್ತು 4ನೇ ವಾರ್ಡಿನ ಶಾಂತಿನಗರದಲ್ಲಿ ಇಲ್ಲಿ ಈ ಏರಿಯಾದಲ್ಲಿ ಬರುವ ಅಲಂಕಾರ ತೋಟದಲ್ಲಿ ಬರುವಂತಹ ಅಶೋಕ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಇಲ್ಲೊಂದು ಪ್ರಭಾಕರ್ ಅನ್ನೋ ಮಾಸ್ಟರ್ ಹೆಸರಲ್ಲಿ ಈ ಒಂದು ಸೈಟನ್ನು ತೆಗೆದುಕೊಂಡಿದ್ದಾರೆ. ಮೊದಲು ಖಾಸಗಿ ಆಗಿತ್ತು, ಈಗ ಗೌರ್ಮೆಂಟಿಗೆ ಅದು ಆ್ಯಡ್ ಆಗಿದೆ. ಗೌರ್ಮೆಂಟ್ಗೆ ಆ್ಯಡ್ ಆಗಿದೆ. ಗೌರ್ಮೆಂಟಿಂದ ಇವರಿಗೆ ಸಂಬಳ ಬರುತ್ತೆ, ಗೌರ್ಮೆಂಟಿಂದ ರೇಷನ್ ಬರುತ್ತೆ, ಗೌರ್ಮೆಂಟಿಂದ ಮಕ್ಕಳಿಗೆ ಬಟ್ಟೆ ಬರುತ್ತೆ, ಪುಸ್ತಕ ಬರುತ್ತೆ, ಮೊಟ್ಟೆ ಬರುತ್ತೆ, ಪ್ರತಿಯೊಂದು ಗೌರ್ಮೆಂಟಿಂದ ಬರುತ್ತೆ. ಇವ್ರ ಸಂಬಳನೂ 70 ರಿಂದ 80 ಸಾವಿರ ಲಕ್ಷಗಟ್ಟಲೆ ಸರ್ಕಾರನೇ ಕೊಡ್ತಾ ಇದೆ. ಈ ಶಾಲೆಯಲ್ಲಿ ಕಾರ್ಯದರ್ಶಿಗಳಾಗಿ ದಿನೇಶ್ ಅಂತ ಒಬ್ರು ಇದ್ದಾರೆ. ಇಲ್ಲೇನಾಗಿದೆ ಅಂದರೆ ಈ ಆಟದ ಮೈದಾನ ಇದೆ. ಆಟದ ಮೈದಾನನ ಇವರಿಗೆ ಏನಕ್ಕೋ ದುಡ್ಡು ಬೇಕು ಅನ್ನೋ ಉದ್ದೇಶದಿಂದ ಒಂದು 40-50 ಸೈಟನ್ನು ಒಂದು ಆಟದ ಮೈದಾನದ ಮಧ್ಯದಲ್ಲಿ ಮಾರಾಟ ಮಾಡಿದ್ದಾರೆ. ಇದನ್ನು ನಮಗೆ ವಿಚಾರ ಗೊತ್ತಾದಾಗ ನಾವು ಬಂದು ಅಬ್ಜೆಕ್ಷನ್ ಮಾಡಿದ್ವಿ. ಬೇಡ ಸ್ವಾಮಿ, ಇದು ಆಟದ ಮೈದಾನ, ದಯವಿಟ್ಟು ಮಾರಬೇಡ್ರಿ ಅಂದಾಗ ಅವರು ಇಲ್ಲ ಮಾರಲ್ಲ ಅಂತೇಳಿ ನಮ್ಗೆ ಮಾತು ಕೊಟ್ಟು ಕಳಿಸಿದ್ರು. ಈಗ ನೋಡಿದ್ರೆ ಈಗ ಏಕಾಏಕಿ ಬಂದು ಫೌಂಡೇಶನ್ ತೆಗೆದಿದ್ದಾರೆ ಈ ಆಟದ ಮೈದಾನದ ಮಧ್ಯದಲ್ಲಿ. ಇಲ್ಲಿ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು 3 ಧರ್ಮದ ಮಕ್ಕಳು ಇಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಅಲ್ಲಿ ತರಗತಿ ನಡೆಯುತ್ತೆ. ಅಲ್ಲಿವರೆಗೂ ಓದಂಥ ಮಕ್ಕಳಿದ್ದಾರೆ. ಅವ್ರಿಗೆ ಆಟದ ಮೈದಾನ ಎಲ್ಲಿದೆ ಅಂದರೆ ಅವರು ಬೇಜವಾಬ್ದಾರಿತನದಲ್ಲಿ ಮಾತಾಡ್ತಿದ್ದಾರೆ. ಯಾರು? ಪ್ರಭಾಕರು, ನಾಗರಾಜು, ಇನ್ನೊಬ್ಬರು ಜಯಪ್ಪ. ಇವರು 3 ಜನ ಭಾರಿ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟಂಥ BO ಆಫೀಸರ್ ನಮ್ಮ ರಮೇಶ್ ನಾಯ್ಕ್ ಸರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ದಯವಿಟ್ಟು ಬಂದ್ಬಿಟ್ಟು ಇದನ್ನು ನಿಲ್ಲಿಸಿ ಅವ್ರಿಗೆ ತಕ್ಕ ಒಂದು ಬುದ್ಧಿ ಹೇಳಿ ಅದನ್ನು ವಾಪಸ್ ಕೊಡಿಸ್ಬೇಕು, ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು HM ಮಹಾದೇವ್ ಅಂತೇಳಿ, ಇಲ್ಲೇ ಶಾಂತಿನಗರದ ನಿವಾಸಿ. ಇದು ಶಾಂತಿನಗರ, ರಾಗಿಗುಡ್ಡ, ಶಿವಮೊಗ್ಗ. ಶಾಂತಿನಗರದಲ್ಲಿ 3ನೇ ಮತ್ತು 4ನೇ ವಾರ್ಡಲ್ಲಿ ತುಂಬ ಹಳೆಯ ಸ್ಕೂಲ್ ಇದೆ ಒಂದು ಅಶೋಕ ಪ್ರೌಢಶಾಲೆ ಅಂತ. ತುಂಬ ಹಳೆಯ ಸ್ಕೂಲ್ ಇದು. ಆದರೆ ಈ ಸ್ಕೂಲನ್ನು ಏನಾಗಿದೆ ಅಂದರೆ ಮೊದಲೇ ಪ್ರೈವೇಟ್ ಆಗಿತ್ತು, ಈಗ ಗೌರ್ಮೆಂಟ್ ಆ್ಯಡೆಡ್ ಆಗಿದೆ. ಗೌರ್ಮೆಂಟ್ ಆ್ಯಡೆಡ್ ಆದ್ರೂ ಎಲ್ಲರಿಗೂ ಸಂಬಳ, ಪ್ರತಿಯೊಂದು ಬಟ್ಟೆ ಆಗಲಿ ಊಟ ಆಗಲಿ ಎಲ್ಲ ಸರ್ಕಾರದಿಂದ ಬರ್ತಾಯಿದೆ. ಆದರೆ ನಮ್ಮ ಮಾಸ್ಟ್ರುಗಳು ಸ್ವಲ್ಪ ಜನ ದುಡ್ಡಿನ ಆಸೆಗೆ ಇಲ್ಲಿ ಜಾಗ ಮಾಡ್ಕೊಳ್ಳೋದು, ಒಂದ್ಸಲಿ ಬಿಲ್ಡಿಂಗ್ ಮಾಡ್ಕೊಳ್ಳೋದು, ಒಂದು ಸೈಟ್ ಮಾಡ್ಕೊಳ್ಳೋದು, ಅವೆಲ್ಲ ಕೆಲಸ ಮಾಡ್ತಾಯಿದ್ದಾವೆ. ಅದನ್ನು ಬಗೆಹರಿಸಬೇಕಂತ ವಿನಂತಿ. ನಮ್ಮ ಆಟ ಆಡೋ ಮಕ್ಕಳಿಗೆ ಜಾಗ ಇಲ್ಲ ಇಲ್ಲಿ. ಆ ಜಾಗಕ್ಕೆ ಸುತ್ತಲೂ ಕಾಂಪೌಂಡ್ ಹಾಕಿ ಅದೊಂದು ಅನುಕೂಲ ಮಾಡಿಕೊಡ್ಬೇಕು. ಈ ಜಾಗದ ಏನಿದೆ BLO ಸಂಬಂಧಪಟ್ಟ ಅಧಿಕಾರಿ BLO ಯಾರಿದ್ದಾರೆ, ಇಲ್ಲ ಮಿನಿಸ್ಟ್ರು ಯಾರಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಯಾರಾದರೂ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಏನಿದೆ ಬಗೆಹರಿಸ್ಕೊಡ್ಬೇಕಂತ ವಿನಂತಿ. ಸರ್, ಇರ್ಫಾನ್ ಖಾನ್ ಅಂತ. ಅಶೋಕ ಸ್ಕೂಲಿಂದ ಹೇಳ್ತಿದ್ದೇನೆ. ಅದು ಬಿಲ್ಡಿಂಗ್ ಕಟ್ತಿದ್ದಾರೆ ಸೈಟಿಂದ, ಅದರಿಂದ ಆಟ ಆಡೋಕ್ಕೆ ತೊಂದರೆ ಆಗುತ್ತಿದೆ. ಅಲ್ಲಿ ಸುತ್ತಮುತ್ತ ಇದು ಜಾಗ ಇದ್ದರೂ ಇಲ್ಲಿ ಬಂದಿದ್ದಾರೆ. ಜಾಗ ಮಧ್ಯ ರಾಡ್ಗಳು ಎಲ್ಲ ಬೇಕಾಬಿಟ್ಟು ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಜಾಗದ ಸುತ್ತ ವಾಶ್ರೂಮ್ ಇದೆ ಪಕ್ಕದಲ್ಲಿ. ಆ ಕಡೆ ಹುಡುಗಿರು, ಸಣ್ಣ ಹುಡುಗರೆಲ್ಲ ಓಡಾಡ್ತಿರ್ತಾರೆ. ಅದರಿಂದ ಅದು ಎಡವಿ ಅಕಸ್ಮಾತ್ ಏನಾರು ಹಾಕಿ ತಲೆಗೆ ಪೆಟ್ಟಾದರೆ ಅದು ಗಾಯಗೊಂಡಿದೆ. ಅದರಿಂದ ಅದು ಸೈಟ್ ನಮಗೆ ವಾಪಸ್ ಬೇಕು ಅಂತ. ಮತ್ತು ಕ್ರಿಕೆಟು ಏನಾರು ಆಟ ಆಡಬೇಕು ಅಂದರೆ ಅಕಸ್ಮಾತ್ ಕ್ಯಾಚ್ ಹಿಡಿಬೇಕಾದ್ರೆ ಬಾಲ್ ಗುಂಡಿ ಒಳಗೆ ನಾವೇ ಬಿದ್ವಿ, ಅಕಸ್ಮಾತ್ ಬುಲ್ಡೆ ಎಲ್ಲ ಇದಾಯಿತು ಅಂದರೆ ಏನೋ ಇದಾಗತ್ತೆ. ಅದರಿಂದ ಜಾಗ ವಾಪಸ್ ಬೇಕು. ದಯವಿಟ್ಟು ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ದಯವಿಟ್ಟು ಜಾಗ ಕೊಡಬೇಕು ಪ್ಲೀಸ್ ಸರ್.